ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೊಬ್ಬರು ಪರಿಚಯ ಇರೋರು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾಳೆ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾನ್ ಬ್ಲಾಗ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿ. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಪ್ಪ ವಿಷಯ ಅಂತ ಅಂದರೆ, ನಾವು ಮೈಸೂರಿಗೆ ಹೋಗಿದ್ವಲ್ಲ 2 ಡೇಸಿಂದ. ಮೈಸೂರಿಗೆ ಹೋದಾಗ ನನ್ನ ಮಗ ಏನು ಕಳೆದೋಗ್ಬಿಟ್ಟಿದ್ದಾನೆ. ಅಂದರೆ ಅಲ್ಲಿ ಪ್ರಸಾದ ಇಸ್ಕೊತಾರೆ ಗೊತ್ತಾ, ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆದಮೇಲೆ ಹೊರಗೆ ಬರ್ತಾ ಅಲ್ಲಿ ಪ್ರಸಾದ ಇಸ್ಕೊಂಡು ಆಮೇಲೆ ಈ ಕಡೆ ಲಡ್ಡು ಇಸ್ಕೊತಾರೆ ಗೊತ್ತಾ. ಆ ಲಡ್ಡು ಇಸ್ಕೊಳ್ಳೋವಾಗ ನಾನು ವೀಡಿಯೋ ಕವರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಹಿಡ್ಕೊಂಡಿದ್ರು ನಿಶಾಂತನ ರಾಯನ್ನ, ಆ ಕಡೆ ಒಬ್ಬರನ್ನ ಈ ಕಡೆ ಒಬ್ಬರನ್ನ ಹಿಡ್ಕೊಂಡಿದ್ದಾರೆ. ಅವರು ಲಡ್ಡು ತಗೊಂಡ್ನಲ್ಲ, ಲಡ್ಡುಗೆ ಕಾಸು ಕೊಡಬೇಕಲ್ಲ, ರಾಯನ್ನ ನಿಶಾಂತನ ಕೈ ಬಿಟ್ಬಿಟ್ಟಿದ್ದಾರೆ. ಫೋನ್ ಪೇ ಮಾಡೋಕ್ಕೆ ಫೋನ್ ಇಟ್ಕೊಂಡ್ರು. ನಿಶಾಂತ್ ಅಲ್ಲೇ ನಿಂತ್ಕೊಂಡಿದ್ದಾನೆ. ರಾಯನ್ ಏನು ಮಾಡಿದ್ದಾನೆ, ಜನದ ನಡುವೆ ಮುಂದೆ ಪಾಸ್ ಆಗಿಬಿಟ್ಟಿದ್ದಾನೆ, ಮುಂದ್ಗಡೆ ಹೋಗ್ಬಿಟ್ಟಿದ್ದಾನೆ. ಅಂದರೆ ಜನ ಹೋಗ್ತಾ ಇರ್ತಾರಲ್ಲ ಅವ್ರ ನಡುವೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಲಡ್ಡು ಎಲ್ಲ ತಗೊಂಡು ಅಮ್ಮ ಜೊತೆ ಇದ್ದಾನೆ ಅಂತ, ಅಂದರೆ ನಾನು ಬ್ಲಾಗ್ಸ್ ಮಾಡ್ತಾ ಇದ್ನಲ್ಲ, ಅಮ್ಮ ಜೊತೆ ಇದ್ದಾನೆ ಅಂದ್ಕೊಂಡು ನಾನು ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಅಮ್ಮನ ಹುಡುಕ್ತಾಯಿದ್ರಿ, ಇವರಿಬ್ರು ಇಲ್ಲಲ್ಲ ಎಲ್ಲೋದ್ರು ಅಂತ ಲಡ್ಡು ತೊಗೊಂಡು ಅಮ್ಮನ ಹುಡುಕ್ತಾಯಿದ್ರೆ ಅಮ್ಮ ಒಬ್ಬರೇ ಇದ್ದಾರೆ. ಆವಾಗ ಅಮ್ಮ ಎಲ್ಲಿ ರಾಯನ್ ಅಂದರೆ, ನಿನ್ನ ಗಂಡನ ಕೈಯಲ್ಲಿ ಬಿಟ್ಟಮ್ಮ, ನಿಮ್ಮ ಗಂಡ ಕರ್ಕೊಂಡು ಹೋಗಿ ಬಂದಿದ್ದು ಅಂತಂದು ಅವ್ರು ಹೇಳಿದ್ರು. ಆಮೇಲೆ ನೋಡ್ತೀವಿ ಎಲ್ಲೂ ಇಲ್ಲ, ಫುಲ್ಲು ಹುಡುಕು ಫುಲ್ಲು ಸುಸ್ತಾಗಿತ್ತು. ಎಷ್ಟು ಅಂದರೆ 7 ಗಂಟೆಗೇನೋ ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹುಡ್ಕೋಕ್ಕೆ. ದರ್ಶನ ಎಲ್ಲ ಮುಗೀತು, 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹುಡ್ಕೋಕ್ಕವನ್ನ. 7 ಗಂಟೆಯಿಂದ 10 ಗಂಟೆವರೆಗೂ ಹುಡುಕಿದ್ದೀವಿ ಅವನ್ನ. ಹುಡುಕು ಫುಲ್ಲು ಹುಡುಕು. ಅಲ್ಲಿ ಯಾರೂ ತಲೆಗೆ ಹಾಕ್ಕೊತ ಇಲ್ಲ, ಅಂದರೆ ಹಾಕ್ಕೊತಾರೆ ಅಲ್ಲಿ ದರ್ಶನಕ್ಕೆ ಬರ್ತಾರಲ್ಲ, ಏನು ಚಾಮುಂಡಿ ಬೆಟ್ಟದಲ್ಲಿ ಆ ದರ್ಶನಕ್ಕೆ ಬರೋ ಸ್ಟಾಪ್ ಆಗ್ತಾರಲ್ಲ, ಅಲ್ಲಿವರೆಗೂ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ. ನಮಗೆ ಗಾಬರಿ ಅಂದರೆ ಫುಲ್ ಗಾಬರಿ. ಅವನಿಗೆ 4 ವರ್ಷದವನಿಗೆ ಕರೆಕ್ಟಾಗಿ ಹೆಸ್ರು ಹೇಳ್ತಾನೆ, ತಂದೆ ತಾಯಿ ಊರು ಯಾವುದು ಅಂದರೆ ಅವ್ನು ಕನ್ಫ್ಯೂಸು, ಚಿತ್ರದುರ್ಗ ಹೇಳಬೇಕು ಕೋಲಾರ ಹೇಳಬೇಕು. ಅಷ್ಟೊಂದು ಭಯನೂ ಜಾಸ್ತಿ. ಕಳೆದೋದಾಗ ಅಪ್ಪ ಅಮ್ಮ ಇರಲ್ಲ, ಯಾರೋ ಕೇಳ್ತಾರಲ್ಲ, ಭಯ ಜಾಸ್ತಿ. ಅವನು ಹೇಳಿದ್ನಂತೆ, ಅವನು ಹೊರಗೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ಲಾಸ್ಟಿಗೆ ವಾಚ್ಮೆನ್ ಇರ್ತಾರಲ್ಲ, ಲಾಸ್ಟಿಗೆ ಅವ್ರನ್ನ ಕೇಳಿದ್ವಿ, ಹಿಂಗೆ ಮಗು ಮಿಸ್ ಆಗಿದೆ, ನೀವೇನು ಮಾಡ್ತಾಯಿದ್ರಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಲ್ವಾ ಅಂತ. ನನಗೆ ಫುಲ್ ಅಳುನೇ ಬಂದುಬಿಡ್ತೀವಿ, ಇದೇನು ಹಿಂಗೆ ಬೈತಾ ಇದ್ದಾರೆ ಅಂತಂದು ಫುಲ್ ಅಳುನೇ ಬಂದುಬಿಡ್ತು. ಹುಡುಕಿದ್ವಿ ಫುಲ್ಲು ಹುಡುಕಿದ್ವಿ. ಅಲ್ಲಿ ಹೋಗೋರೆಲ್ಲ, ಇವ್ರು ನನ್ನ ಮಗ ಎಲ್ಲಾದರೂ ನೋಡಿದ್ರಾ, ನನ್ನ ಮಗ ಎಲ್ಲಾದರೂ ನೋಡಿದ್ರಾ ಅಂತ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 8:15ವರೆಗೂ ಹುಡುಕಿದ್ವಿ, ನನ್ನ ಮಗ ಎಲ್ಲಾದರೂ ನೋಡಿದ್ರಾ ಅಂತ. 8:15ವರೆಗೂ ನೋಡಿದ್ವಿ. 8:15ಗೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಬೆಳಿಗ್ಗೆ ಅಂದರೆ ನೈಟ್ ಇಟ್ಟಿದ್ದೆ ಅಲ್ವಾ, ಡೇ ಫುಲ್ ಇದೆ, ನೈಟು ಸ್ವಿಚ್ ಆಫ್ ಆಗಿಬಿಡ್ತು. 8:15ಗೆ ಸ್ವಿಚ್ ಆಫ್ ಆಗಿಬಿಡ್ತು. ಯಪ್ಪ ಏನು ಮಾಡೋದು, ಇನ್ನಿದ್ದು ಟೆನ್ಷನ್ ಜಾಸ್ತಿ ಆಗ್ಬಿಡ್ತು. ಅವ್ನು ಬೇರೆ ಸಿಕ್ಕಿಲ್ಲ. 8:15 ಆದರೂ 1 ಅವರ್ ಆಯಿತು ಅವ್ನು ಕಳೆದೋಗಿ. ಹುಡುಕು ನಮ್ಮ ಮನೆಯವರು ಹೇಳ್ತಾಯಿದ್ದಾರೆ, ಫೋನ್ ಇಟ್ಕೊಂಡು ಇರ್ತೀಯ, ನಿನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿನೇ ಅಲ್ವಾ ಅಂತ. ಅವರು ಸ್ಟಾರ್ಟ್ ಮಾಡಿಬಿಟ್ರು, ಅಮ್ಮನೂ ಸ್ಟಾರ್ಟ್ ಮಾಡಿಬಿಟ್ರು. ವೀಡಿಯೋಸ್ ಮಾಡೋವಾಗ ಯಾರೂ ಬೈದಿಲ್ಲ, ಒಂದು ನಿಮಿಷ, ವೀಡಿಯೋಸ್ ಮಾಡೋವಾಗ ಯಾರೂ ಬೈದಿಲ್ಲ. ಏನಕ್ಕೆ ಮಾಡ್ತಾಯಿದ್ದೀಯಾ, ಮಕ್ಕಳು ಇಟ್ಕೋ ಅಂತಂದು ಯಾರೂ ಏನೂ ಅಂದಲೂ ಇಲ್ಲ. ಸುಮ್ಮನೆ ಇದ್ದರು, ಮಕ್ಕಳನ್ನ ಅವ್ರನ್ನೇ ನೋಡಿಕೊಂಡು ಸುಮ್ಮನೆ ಇದ್ದರು. ವೀಡಿಯೋಸ್ ಮಾಡೋವಾಗ ಏನೂ ಹೇಳಿಲ್ಲ. ಯಾವಾಗ ಅವನು ಕಳೆದು ಅದನ್ನ ಅವಾಗ ಸ್ಟಾರ್ಟ್ ಮಾಡಿದ್ರು, ನೀನು ಬರೀ ಮೊಬೈಲ್ ಇಟ್ಕೊಂಡೇ ಇರ್ತೀಯ, ಅವ್ನು ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ನಿಮ್ಮ ಮಕ್ಳಿಗಿನ್ನು ವೀಡಿಯೋಸೇ ಹೆಚ್ಚಾ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಕಳೆದೋಗಿರೋದು 50% ಆದರೆ ನಾನು ಯಾಕೆ ಮಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅವ್ರಿಗೆ ಅರ್ಥ ಆಗಿದ್ದರೂ ಬೈತಾ ಇದ್ದೀರಲ್ಲ ಯಾಕೆ ಅಂತ. ಅಂದರೆ ಅಲ್ಲಿವರೆಗೂ ನೋಡ್ಕೊಂಡಿರೋವರೆಗೂ ಅವ್ರೇನು ಬೈದಿಲ್ಲ. ಯಾವಾಗ ಅವ್ನು ಕಳೆದೋದನ್ನ ಆವಾಗಲೇ ಸ್ಟಾರ್ಟ್ ಮಾಡಿದ್ದು, ನೀನು ಮೊಬೈಲ್ ಇಟ್ಕೊಂಡಿರ್ತೀಯ ಅಂತ. ಫುಲ್ಲು ಅಳನೇ ಬಂದುಬಿಡ್ತು. ಹತ್ಬಿಟ್ಟೆ, ಎಷ್ಟಾಗುತ್ತೋ ಅಷ್ಟು ಹತ್ಬಿಟ್ಟೆ. ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀನಿ, ಮಗು ಸಿಕ್ತಾ ಅನೌನ್ಸ್ಮೆಂಟ್ ಮಾಡಿರಿ ಅಂತಂದು ಹೋದ್ವಿ. ಫಸ್ಟಿಗೆ ಅವರು ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ, ಎಲ್ಲೋ ಹೋಗಿದ್ದಾರೆ, ಅನೌನ್ಸ್ಮೆಂಟ್ ಮಾಡೋರಿಲ್ಲ, ಇರಿ ಮಾಡ್ತೀವಿ ಅಂತ. ಅವ್ರು ಲಡ್ಡು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ, ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ. ಆಮೇಲೆ ಪೊಲೀಸ್ ಒಬ್ಬರನ್ನ ಕರೆದುಬಿಟ್ಟು ಅವ್ರಿಗೆ ಹೇಳಿದ್ವಿ, ಹಿಂಗೆ ಮಗು ಮಿಸ್ ಆಗಿದೆ ಅಂತಂದು. ಎಲ್ಲಿ ಮಿಸ್ ಆಗಿದೆ ಅಂದರು. ನನಗೆ ಡೌಟ್ ಇತ್ತು, ಅವನು ಮುಂದೆ ಹೋಗ್ತಾ ಇದ್ನಲ್ಲ, ಆಚೆ ಹೋಗಿದ್ದಾನನ್ನ ಫುಲ್ಲು ಡೌಟ್ ಇತ್ತು. ನಾನು ಆಚೆ ಹುಡ್ಕೋಕೆ ಹೋಗ್ತಾ ಇದ್ದೀನಿ,
ಪೊಲೀಸವ್ರಿಗೆ ಹೇಳಿದಾಗ ಅವರು ಇಲ್ಲ ಇಲ್ಲೇ ಒಳಗೆಲ್ಲ ಇರ್ತಾನೆ, ಇಲ್ಲೇ ಹುಡುಕಿ, ನೀವು ಯಾಕೆ ಆಗ್ಲೆಲ್ಲ ಹೊರಗೆ ಹೋಗ್ತಿದ್ದೀರಾ ಅಂತ ಅವ್ರಂತದ್ದು. ಇಲ್ಲ ಸರ್, ಅವನು ಜನದ ನಡುವೆ ಹೊರಗೆ ಹೋಗಿದ್ದಾನೆ ಅನ್ನೋ ಸ್ವಲ್ಪ ಡೌಟ್ ಇದೆ ಅಂತಂದೆ. ನನಗೆ ಅನುಮಾನ ಬರ್ತಾ ಇದೆ, ಹೊರಗೆ ನೋಡ್ತೀನಿ ಅಂತ. ಹೊರಗೆ ಬಂದು ನೋಡಿದೆ, ಎಲ್ಲೂ ಇರಲಿಲ್ಲ. ಆಮೇಲೆ ಅವರು ಇಲ್ಲಮ್ಮ ಅಲ್ಲೇ ಇರ್ತಾನೆ ಜನದ ನಡುವೆ, ಅಲ್ಲೇ ಹುಡುಕು ಅಲ್ಲಿ 2-3 ಸರಿ ಹುಡುಕಿದ್ದು. ನಾನು 2-3 ಸರಿ, ಅಮ್ಮ ಒಂದು ಕಡೆ ಕುತ್ಕೊಂಡಿದ್ರು ಮಕ್ಕಳನ್ನ ಇಟ್ಕೊಂಡು, ನಮ್ಮ ಮನೆಯವರು 2-3 ಸರಿ ಹುಡುಕಿದ್ರು, ಎಲ್ಲೂ ಸಿಕ್ಕಿಲ್ಲ. ದರ್ಶನನೇ ಇನ್ನೊಂದು ಸರಿ ಮಾಡ್ಕೊಬಂದ್ವಿ, ಜನದ ನಡುವೆ ಎಲ್ಲ ಹೋಗಿರ್ತಾನೆ ಅಂತ. ನನಗೆ ಅನುಮಾನ ಇತ್ತು ಹೊರಗಿದ್ದಾನೆ ಅಂತ, ಯಾಕಂದರೆ ಜನದ ನಡುವೆ ಮುಂದೆ ಹೋಗ್ತಾ ಇದ್ನಲ್ಲ, ಅದಕ್ಕೆ ಡೌಟ್ ಇತ್ತು ಮುಂದೆ ಹೋಗಿರ್ತಾನೆ ಅನ್ನೋದು. ಹಂಗಾಗಿ ನಾವು ಮುಂದೆ ಹೋಗೋಣ ಅಂತಂದು ಅಲ್ಲೇ ಹತ್ಕೊಂತ ಕೂತ್ಕೊಂಡೆ. ಅವ್ರು ಯಾವಾಗ ಬೈದ್ರೋ ಅದು ಒಂದು ಸ್ವಲ್ಪ ಅರ್ಟ್ ಆಯಿತು. ನೋಡು ಗೊತ್ತಿದ್ದು ವೀಡಿಯೋ ಮಾಡೋದಕ್ಕೆ ಅಂದರು ಅಂತ ಬೇಜಾರಾಗಿ ಕೂತ್ಕೊಬಿಟ್ಟೆ. ಅಲ್ಲೇ ಕೂತ್ಕೊಂಡಿದ್ದೀನಿ. ಪ್ರಸಾದ ತಂದು ಕೊಡ್ತಾ ಇದ್ದಾರೆ, ತಿನ್ನು ಅಂತ. ದೇವ್ರು ಒಳ್ಳೇದು ಮಾಡ್ತಾನೆ, ತಿನ್ನೋಕ್ಕೂ ಆಗ್ತಾಯಿಲ್ಲ, ಅಳುನೂ ತಡ್ಕೊಳಕ್ಕಾಗ್ತಾಯಿಲ್ಲ. ಈ ಕಡೆ ಅವ್ನು ಸಿಕ್ಕಿಲ್ಲ ಅನ್ನೋದೊಂದು. ಅವನಿದ್ದಾಗ ಎಷ್ಟು ತರಲೆ ಅಂದರೆ, ಯಾರನ್ನ 1-2 ದಿನ ಎತ್ಕೊಂಡು ಹೋಗ್ಬಾರ್ದ ಊರಿಗೆ, ಅಂದರೆ ಫ್ಯಾಮಿಲಿ, ಅಂದರೆ ಬೇರೆಯವರಲ್ಲ, ಫ್ಯಾಮಿಲಿಯಲ್ಲಿ ಯಾರಾದರೂ 1-2 ದಿನ ಎತ್ಕೊಂಡೋಗಿ ಇಟ್ಕೊಂಡು ತಂದು ಬಿಡಬಾರ್ದ ಅನಿಸ್ತಾಯಿತ್ತು. ಅವಾಗ ಒಂದು ಕ್ಷಣ ಕಳೆದೋಗಿದ್ದಕ್ಕೆ ತುಂಬ ಭಯ ಆಯಿತು. ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ಅಂದರೆ ಅಲ್ಲಿ ಕ್ಲೀನ್ ಮಾಡೋರು ಆಗಿರ್ಬೋದು, ಆಮೇಲೆ ವಾಲ್ಗ ಅವೆಲ್ಲ ಊದ್ತಾರಲ್ಲ, ಅವ್ರು ಹೇಳ್ತಾಯಿದ್ರು ಸಿಗ್ತಾನೆ ನಿನಗೆ, ಸಿಗ್ತಾನೆ ಅಂತಾಯಿದ್ರು. ಸಿಗ್ತಾನೆ ಇವಾಗಿಲ್ಲಲ್ಲ ಅಂತ ನನಗೆ ಫುಲ್ಲು ಟೆನ್ಷನ್ನು, ಫುಲ್ಲು ಗಾಬರಿ ಅಲ್ಲಿ ಯಾರೋ ಒಬ್ರು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾಳೆ ಅಂತ. ಫುಲ್ಲು ಗಾಬರಿಯಲ್ಲಿ ನೋಡ್ತಾ ಇದ್ದೀನಿ, ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂತ. ಫುಲ್ಲು ಹುಡುಕಿದ್ವಿ ಎಲ್ಲ ಆಯಿತು. ಅನೌನ್ಸ್ಮೆಂಟ್ ಮಾಡೋತ್ರ ಒಂದು ಸರಿ ಮಾಡಿಸಿದ್ವಿ, ಮಾಡಿ ಪ್ಲೀಸ್ ಕಳೆದೋಗಿ 1 ಅವರ್ ಆಯಿತು, ಇನ್ನೂ ಮಾಡ್ತಾನೆ ಇಲ್ಲ ಅಂತಂದು ಹೇಳಿದ್ದಕ್ಕೆ ಅವರು ಅನೌನ್ಸ್ಮೆಂಟ್ ಮಾಡಿದರು. ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಅಲ್ಲಿ ಇರೋರು ಏನು ಕಳೆದೋಗಿದೆ ಈ ಮಗು ನೋಡ್ದ ಅಂತಂದು ಹೇಳಿದ್ನಲ್ಲ, ಈಗ ನಮ್ಮ ಮಗು ಸಿಕ್ಕಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು, ಹೋಗಿ ಅಂತ. ಇಲ್ಲ, ಅದು ಕಳೆದೋಗಿದೆ ಅಂತ ಮಾಡಿದ್ದಾರೆ, ಸಿಕ್ಕಿದೆ ಅಂತಲ್ಲ ಮಾಡಿದ್ದು, ಕಳೆದೋಗಿದೆ ಅಂತಂದು ಮಾಡಿದ್ದಾರೆ. ಇಲ್ಲ ಸಿಸ್, ನಾವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ, ಹೋಗಿ ಮೇಡಮ್ ಸಿಕ್ಕಿದೆ ಅಂತ, ಹೋಗಿ ಮೇಡಮ್ ಅಂತಂದು ಅವರು ಅರ್ಧ ತಲೆತಿದ್ರು. ಅವ್ರಿಗೆ ಕೇಳಿಸೋವಾಗ ಹಂಗೆ ಕೇಳಿಸ್ತೇನೆ. ಅನೌನ್ಸ್ಮೆಂಟ್ ಮಾಡಿದ ಸಮೇತ ಏನು ನಾವು ಹೋಗಿದ್ವಲ್ಲ, ನಮ್ಮ ಫ್ಯಾಮಿಲಿ ಯಾರಿಗೂ ಕೆಲಸ ಇಲ್ಲ, ಒಬ್ರಿಗೂ ಕೆಲಸ ಇಲ್ಲ ನಾವು ಹೋಗಿರೋದ್ರಲ್ಲಿ. ಆಮೇಲೆ ಅಲ್ಲಿ ಯಾರೋ ನಮ್ಮ ಹಿಂದ್ಗಡೆ ಕ್ಯೂವಲ್ಲಿ ಬರ್ತಾ ಇದ್ವಲ್ಲ, ಅವ್ರು ನೋಡಿದ್ರು ರಾಯನ್ನ. ಅವ್ರನ್ನು ಗುರ್ತಿಡಿದು ಅವನು ಮುಂದೆ ಮುಂದೆ ಹೋಗ್ಬಿಟ್ಟು ಔಟ್ ಬರ್ತೀವಲ್ಲ, ಏನು ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀವಲ್ಲ, ಅಲ್ಲಿ ಎಡಗಡೆ ಹೋಗ್ಬಿಟ್ಟಿದ್ದಾನೆ, ಹಿಂದ್ಗಡೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಮುಂದ್ಗಡೆ ಅಷ್ಟೇ ಹುಡುಕಿದ್ದು ನಾನು, ಹಿಂದ್ಗಡೆ ಎಲ್ಲ ಹುಡುಕಿಲ್ಲ, ಹಿಂದ್ಗಡೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ಅಳ್ತಾ ಇದ್ನಂತೆ, ಅಪ್ಪ ಅಮ್ಮ ಬೇಕು ಅಂತ. ಆವಾಗ ಅಲ್ಲಿ ಯಾರೋ ಒಬ್ರು ನೋಡಿಬಿಟ್ಟು ಅನೌನ್ಸ್ಮೆಂಟ್ ಆಗಿದ್ದು ನೋಡಿ ಕರ್ಕೊಬಂದರು. ಎಷ್ಟೊತ್ತಿಗೆ 9:30 ಆಯಿತು ಅಲ್ಲಿಗೆ. ಇಲ್ಲ 9 ಗಂಟೆಗೆ ಫುಲ್ ಹತ್ಕೊಂತ ಕೂತ್ಕೊಂಡೆ. ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಕೊಟ್ಟಿದ್ದ ಸಮೇತ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ಬಂದವರೆಲ್ಲ ಹೇಳ್ತಾಯಿದ್ರು, ಅಳ್ಬೇಡ, ಸಿಗ್ತಾನೆ ಅಂತ. ಈ ಪೊಲೀಸ್ ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ಬರೋದು, ಬೈಯೋದು, ಹೋಗೋದು. ನೀವೇನು ಮಾಡ್ಕೊಂಡಿದ್ರಿ, ಮಗುನ ಕೈ ಬಿಟ್ಬಿಟ್ಟು, ನಿಮ್ಗೆ ಅಷ್ಟು ಜವಾಬ್ದಾರಿ ಇಲ್ವಾ, ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು, ಹಂಗೆ ಹಿಂಗೆ ಅಂತ. ನಾವುದು ಅವರಪ್ಪ ಕೈಯಲ್ಲೇ ಹಿಡ್ಕೊಂಡಿದ್ದ, ಏನು ಲಡ್ಡಿಗೆ ಫೋನ್ಪೇ ಮಾಡ್ಬೇಕಂತ ಫೋನ್ ತೆಗಿಯೋ ಕೈ ಬಿಟ್ಟಿದ್ದಾನೆ, ಅಷ್ಟರಲ್ಲಿ ಪಾಸ್ ಆಗಿಬಿಟ್ಟಿದ್ದಾನೆ, ನಾನು ನೋಡಿಲ್ಲ. ಹಂಗಾಯಿತು. ಆಮೇಲೆ 9:30 ಆಯಿತು. ಅನೌನ್ಸ್ಮೆಂಟ್ ಮಾಡಿದರು. ಅನೌನ್ಸ್ಮೆಂಟ್ ಇನ್ನೊಂದು ಸರಿ ಮಾಡಿ ಅಂತಂದು ಹೇಳಿದರೆ ಅವ್ರು ಮಾಡಲಿಲ್ಲ. ಆಮೇಲೆ ನಾನೇ ಹೋದೆ, ಧೈರ್ಯ ಮಾಡಿಕೊಂಡು ಹತ್ಕೊತ ಕರ್ಕೊತ ಇನ್ನೊಂದು ಸರಿ ಹೋದೆ. ನೀವು ಮಾಡ್ತೀರಾ, ಇಲ್ಲ ಮೈಕಾದರೂ ಕೊಡಿ, ನಾನು ಮಾಡ್ತೀನಿ, ಮಗು ಕಳೆದೋಗಿ ಇಷ್ಟೊತ್ತಾಗಿದೆ, ಇನ್ನೊಂದು 5 ನಿಮಿಷ ಇರಿ, ಕ್ಲೋಸ್ ಮಾಡ್ತೀನಿ, ನಾನೇ ಮಾಡಿಬಿಡ್ತೀನಿ ಅಂತ ಅವರು ಕ್ಲೋಸ್ ಮಾಡಿದ್ಮೇಲೆ ಮಾಡ್ತಾರಂತೆ. ನನಗೆ ಈಗ ಟೆನ್ಷನು, ಇನ್ನೊಂದು ಸರಿ ಅನೌನ್ಸ್ಮೆಂಟ್ ಮಾಡಿ ಅಂತ. ಆಮೇಲೆ ಹೋಗಿ ಇನ್ನೇನು ಮೈಕ್ ತಗೋಬೇಕು, ಅಮ್ಮಗೆ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿದ್ಮೇಲೆ ಏನಮ್ಮ ಅಂದೆ, ಸಿಕ್ಕಿದ್ನಾ, ಇಲ್ಲ ಅಂದು. ಆಮೇಲೆ ಮೈಕ್ ತಗೊತೀನಿ. ಮೈಕು ಅದು ಏನು ಕನೆಕ್ಷನ್ ತಪ್ಪಿಸಿದ್ರು ಏನೋ ಗೊತ್ತಿಲ್ಲ, ಅದು ವರ್ಕ್ ಆಗ್ತಾಯಿಲ್ಲ. ಆಮೇಲೆ ಇನ್ನೊಂದು ಸರಿ ಬಂದು ಅವ್ರಿಗೆ ಹೇಳಿದೆ ಹಿಂಗೆ, ಅದಕ್ಕೆ ಮೇಡಮ್ ನಿಮಗೆ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ಲ, ಹುಡ್ಕೋಗಿ, ಇಲ್ಲಿ ಟೈಮ್ ಪಾಸ್ ಮಾಡೋ ಬದಲು ಹುಡ್ಕೋಗಿ ಅಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತಂದು. ಆಮೇಲೆ ಎಲ್ಲ ಕಡೆ ಹುಡುಕಿ 10 ಗಂಟೆ ಆಯಿತು. ಮತ್ತೆ ಬಂದೆ, ಅರ್ಧ ಗಂಟೆ ಹುಡುಕಿ ಬಂದಿವಿ ನಾವಿಬ್ಬರು, ಎಲ್ಲೂ ಸಿಕ್ಕಿಲ್ಲ, ಅನೌನ್ಸ್ಮೆಂಟ್ ಮಾಡಿ ಅಂತ. ಆಮೇಲೆ
ಅನೌನ್ಸ್ಮೆಂಟ್ ಮಾಡಬೇಕು ಅಂತಂದು ಒಳಗೆ ಹೋಗ್ಬೇಕು. ಅವಾಗ ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿದಾಗ ಇಲ್ಲ ರಾಯನ್ ಸಿಕ್ಕಿದ್ನು ಬಾ ಅಂತಂದು. ಅವರು ಹೊರಗಡೆ ಇದ್ದರು. ಹೊರಗಡೆ ಇರ್ರಿ, ನೀವು ಯಾರಾದರೂ ಹೊರಗೆ ಬರ್ತಾರಲ್ಲ ಅಲ್ಲಿ ನೋಡ್ಕೊಂಡಿರ್ರಿ, ನಾವು ಒಳಗಿರ್ತೀವಿ ಇಬ್ಬರು ಅಂತಂದು ಅಮ್ಮನ ಹೊರಗೆ ಬಿಟ್ಟಿದ್ದೆ. ಆಮೇಲೆ ರಾಯನ್ನ ಕರ್ಕೊಂಡು ಬರ್ತಾಯಿದ್ರಂತಿಬ್ಬರು, ಒಬ್ಬ ವಯಸ್ಸಿರೋರು ಮತ್ತು ಒಬ್ಬರು ಏಜ್ ಆಗಿರೋರು. ಅವರು ಏನು ಎತ್ಕೊಂಡು ಹೋಗೋಕ್ಕೋ ಗೊತ್ತಿಲ್ಲ. ರಾಯನ್ ಹೇಳ್ತಾನೆ ನಾನು ಕರ್ಕೊಂಡು ಹೋದ್ರು ಅವರೇ ಅಂತಂದು. ಅಷ್ಟೊಂದು ಅವರೇ ಕರ್ಕೊಂಡೋಗಿದ್ದಾರೆ ಅನ್ನೋದು ನಂಬಿಕೆನೂ ಇಲ್ಲ. ಯಾಕಂದರೆ ಕರೆಕ್ಟಾಗಿ ನೋಡಿದರೆ ಯಾರ ಬಗ್ಗೆ ಆಗಲಿ ಹೇಳ್ಬೇಕಲ್ಲ. ಆಮೇಲೆ ಅವನ್ನ ಕರ್ಕೊಬರೋವಾಗ ಅನೌನ್ಸ್ಮೆಂಟ್ ಕೇಳಿ 1 ಅವರ್ ಆದಮೇಲೆ ಅವರು ಕರ್ಕೊಬಂದಿದ್ದಾರೆ. ಅವರು ಏನು ಯೋಚನೆ ಮಾಡಿದ್ರು ಗೊತ್ತಿಲ್ಲ. 1 ಅವರ್ ಆದಮೇಲೆ ಕರ್ಕೊಬರ್ತಾ ಇದ್ರಂತೆ. ಆವಾಗ ನಿಶಾಂತ್ ನೋಡ್ಕೊಂಡಿದ್ದೇನೆ, ರಾಯನು ಅಂತ ಓಡೋಗಿದ್ದಾನೆ. ರಾಯನು ಅಂತ ಓಡೋದಾಗ ರಾಯನು ಅಂತ ಓಡೋಗಿದ್ದಾನೆ. ಆವಾಗ ಅಮ್ಮ ನೋಡಿಕೊಂಡು, ಆಮೇಲೆ ನನ್ನ ತಂಗಿ ನೋಡಿಕೊಂಡು ಎಲ್ಲರೂ ಹೋದರು. ಆಮೇಲೆ ಫೋನ್ ಮಾಡಿದರು, ನಾವು ಹೊರಗೆ ಬಂದೆ. ಆವಾಗ ಕೇಳಿದರೆ ಅಪ್ಪ ಅಮ್ಮ ಬಿಟ್ಟು ಹೋದ್ರು ಅಂತ ನಾನು ಅಳ್ತಾ ಇದ್ದೆ, ಅವ್ರ ಜೊತೆ ಹೋಗಿದ್ದೆ ಅಂತಂದು ಅವನ್ನ ಹೇಳ್ತಾ ಇದ್ದೆ. ಫುಲ್ಲು ಟೆನ್ಷನ್ ಅಂದರೆ ಫುಲ್ಲು, ಎಷ್ಟಂದ್ರೆ ಫುಲ್ಲು ಅವ್ನು ನೋಡಿಬಿಟ್ಟು ಎತ್ಕೊಂಡು ಅಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ. ಅವರಪ್ಪ ಅಂತೂ ಅಷ್ಟೊತ್ತಿಗೆ ನಾನು ಒಳಗೆ ಕೂತ್ಕೊಂಡು ಅಳ್ತಾಯಿದ್ರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಕಮಿಷನರ್ ಇರ್ತಾರಲ್ಲ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಈ ಥರ ಮಗು ಕಳೆದೋಗ್ಬಿಟ್ಟಿದೆ, ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಅನೌನ್ಸ್ಮೆಂಟ್ ಒಂದು ಸರಿ ಮಾಡಿದ್ದಾರೆ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮಾಡಿ 1 ಅವರ್ ಆಗಿದೆ, ಲಡ್ಡು ಕ್ಲೋಸ್ ಮಾಡಿದ್ಮೇಲೆ ನಿಮಗೆ ಅನೌನ್ಸ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಇದ್ದರೆ ಪ್ಲೀಸ್ ಬಂದು ಹೆಲ್ಪ್ ಮಾಡಿ ಅಂತ. ಆಮೇಲೆ ಅಲ್ಲಿರೋರು ಹೆಂಗೆ ಅಂದರೆ ಲಂಚ ಕೊಟ್ಟರೆ ಕೆಲಸ ಮಾಡೋರು ಆ ಥರ ಇದ್ದರು. ನಾನು ಫಸ್ಟಿಗೆ ಹ್ಞೂ ಅಂದೆ, ಸುಳ್ಳು ಹೇಳ್ತಾಯಿಲ್ಲ, ಹ್ಞೂ ಅಂದೆ, ಕೊಡ್ತೀನಿ ಮಾಡಿ ಅಂತ, ಹುಡ್ಕೊಡಿ, ನನಗೆ ಮಗು ಮುಖ್ಯ ಆಗಿತ್ತಲ್ಲ, ಅದಕ್ಕೆ ಸರಿ ನೀವು ಹುಡ್ಕೊಡಿ, ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಅಂತ. ಸಿಕ್ತು ಮಗು, ಅಲ್ಲಿಗೆ ಬಿಟ್ವಿ. ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಸಿಕ್ಕೈತೆ ಅಂತ ಸಮೇತ ಹೇಳಿಲ್ಲ, ಆ ಥರ ಹಿಂಸೆ ಮಾಡಿದರು ಅವರು. ಎಷ್ಟು ಕೊಡ್ತೀರಾ, ನಾವು ಮಗುನ ಇದು ಮಾಡೋಕ್ಕೋದ್ರೆ ಎಷ್ಟು ಕೊಡ್ತೀರಾ, ಏನಕ್ಕೆ ಕೊಡ್ತೀರಾ, ಈ ಥರ ಚರ್ಚೆ ಮಾಡ್ತಿದ್ರು. ಅದ್ರ ಹೊರತು ಮಗು ಬಗ್ಗೆ ಸ್ವಲ್ಪನೂ ಕಾಳಜಿ ಮಾಡಲಿಲ್ಲ, ಸ್ವಲ್ಪನೂ ಟೆನ್ಷನ್ ಇರಲಿಲ್ಲ. ಆ ಥರ ಯಾವುದೋ ಒಂದು ವಸ್ತು ಆಗಲಿ ಕಳ್ಕೊಂಡಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನನ್ನೋದು. ಅದಕ್ಕೆ ಹೇಳೋದು, ಎಲ್ಗಾನ ಹೋದರೆ ಮಕ್ಕಳನ್ನ ಪ್ಲೀಸ್ ಕೈಯಲ್ಲಿ ಹಿಡ್ಕೊಂಡೋಗಿ. ಇದರಿಂದ ನಾನು ಬಯಸ್ಕೊಂಡು ನನಗೂ ಅರಿವೆ ಆಯಿತು ನಾನು ಮಾಡಿದ ತಪ್ಪು ಅಂತ. ನನ್ನ ವೀಡಿಯೋಸ್ ಮುಖ್ಯ ಆಯಿತು ಹೊರತು ನನ್ನ ಮಕ್ಕಳನ್ನ ನೋಡ್ಕೊಳಕ್ಕೆ ಹೋಗಿಲ್ಲ. ಅವ್ರು ನೋಡ್ಕೊತಿದ್ರಲ್ಲ ಅಂತ ನಾನು ಸುಮ್ಮನಾದೆ. ಆಮೇಲೆ ಅವರೇ ಏನು ತಿರುಗಿ ಬಿದ್ದರು. ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲಿ ಹಕ್ಕಿಗಳು ಎಷ್ಟು ಚೆನ್ನಾಗಿದ್ದಾವೆ ತೋರಿ. ನೋಡಿ ಹಕ್ಕಿಗಳೆಲ್ಲ ಗೂಡು ಸೇರ್ತಾ ಇದೆ. ಎಲ್ಲ ಇಲ್ಲೇ ಇರ್ತವೆ, ಎಷ್ಟು ಚೆನ್ನಾಗಿರ್ತವೆ. ಇವತ್ತು ಕಡಿಮೆ ಇದ್ದಾವೆ, ತುಂಬ ಇರ್ತಾಯಿದ್ವಿ. ಏನಿಲ್ಲ ಅಂದರೂ ಒಂದು 30-40 ಇರ್ತಾಯಿದ್ವೇನೋ. ಕಡಿಮೆ ಅಂದರೂ ಒಂದು 20 ಆಗಲಿ ಇರ್ತಾಯಿದ್ವಿ. ಇವತ್ತು ಒಂದು 10-15 ಇರ್ತವೆ. ತುಂಬ ಕಿಟಕಿ ಫುಲ್ಲು ತುಂಬ ಕುತ್ಕೊಂಡು ನಾವು ನೋಡೋಕೆ ಒಂಥರ ಖುಷಿ ಆಗೋದು. ಆದ್ದರಿಂದ ಯಾರೇ ಆಗಲಿ ಎಲ್ಲನೋ ಟೂರ್ ಹೋದರೆ ಪ್ಲೀಸ್ ನಂತರ ಯಾರೂ ಮಾಡ್ಕೋಬೇಡ್ರಿ, ನಂತರ ಮಗುನೂ ಕಳ್ಕೊಂಡು ಅಳಬೇಡ್ರಿ ಅಂತಂದು ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಹಾಗೆ ಈ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್ ಬಾಯ್.